ಮಾನ್ವಿಯಲ್ಲಿ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಕುಡಿಯುವ ನೀರಿನ ಅರವಟಿಗೆ ಪ್ರಾರಂಭ. ಹೌದು, ಕುಡಿಯುವ ನೀರಿನ ಅರವಟಿಗೆ ಉದ್ಘಾಟಿಸಿ ಮಾತನಾಡಿದ ಶ್ರೀ ಸದಾಶಿವ ಮಹಾಸ್ವಾಮಿಗಳು, ಶ್ರೀ ರುದ್ರಮುನೀಶ್ವರ ಮಠ ಚಿಕ್ಕಪೇರವಿ ಹನುಮಂತಕೋಟೆ ಅವರು ಮಾಡುವ ಕಾರ್ಯಗಳಿಗೆ ಶ್ಲಾಘನೀಯ ಎಂದು ತಿಳಿಸಿದರು. ಮಾನ್ವಿ ಪಟ್ಟಣದ ಪಂಪ ಹೌಸಿಂಗ್ ಕಾಂಪ್ಲೆಕ್ಸ್ನಲ್ಲಿ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಸಂಸ್ಥಾಪಕ ಹನುಮಂತಕೋಟೆ ಅವರ ನೇತೃತ್ವದಲ್ಲಿ ಕುಡಿಯುವ ಅರವಟಿಗೆ ಪ್ರಾರಂಭಿಸಲಾಯಿತು. ಹನುಮಂತಕೋಟೆ ಅವರು ಸಾಮಾಜಿಕ ಕಾರ್ಯ ಮಾಡುವುದರ ಜೊತೆಗೆ ದಣಿದವರಿಗೆ ಮತ್ತು ಹಳ್ಳಿಗಳಿಂದ ಬರುವಂತಹ ಜನರಿಗಾಗಿ ಕುಡಿಯುವ ನೀರಿನ ಅರವಟಿಗೆ ಪ್ರಾರಂಭಿಸಿರುವುದು ಶ್ಲಾಘನೀಯ ಎಂದು ಬಾಲಸ್ವಾಮಿ ಕೂಡ್ಲಿ ತಿಳಿಸಿದರು. ಹನುಮಂತಕೋಟೆ ಅವರು ಇನ್ನೂ ಹೆಚ್ಚು ಸಾಮಾಜಿಕ ಕಾರ್ಯ ಮಾಡುವುದರ ಜೊತೆಗೆ ಬಡವರಿಗೆ ನ್ಯಾಯ ದೊರಕಿಸುವ ಕೆಲಸ ಮಾಡಲಿ ಎಂದು ಆಶಿಸಿದರು. ನಡೆಯಕ್ಕೆ ಆಗ್ಲಾರ್ದವ್ರಿಗೆ ಯಾವ ಥರ ನಾವು ಒಂದು ಸ್ಟ್ಯಾಂಡ್ ಮಾಡಿ ಕೊಡಬೇಕು, ಏನು ಮಾಡಿ ಕೊಡಬೇಕು, ಅದು ಬಹಳಷ್ಟು ಸೇವೆಗಳು ಅವ್ರದ್ದು ಶ್ಲಾಘನೀಯ ಇದೆ. ನಾವು ಮಾತಾಡ್ಬೇಕಂದ್ರೆ ಅವ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಆದ್ರೂ ಈ ನನಗೆ ಒಂದು ವೇದಿಕೆ ಮೇಲೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರಿ. ಅವರು ಈ ಕಾರ್ಯವನ್ನು ಶ್ಲಾಘನೀಯ ಇರುವುದರಿಂದ ಇದು ಇಷ್ಟೇ ಅಲ್ಲ, ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ನೀಡಲಿ, ಅವರು ಇನ್ನು ಮುಂದೆ ಒಳ್ಳೆ ಕೆಲಸ ಇನ್ನೂ ಹೆಚ್ಚಿಗೆ ಪ್ರಗತಿ ಸಾಧಿಸಲಿ ಈ ಕೆಲಸಗಳಲ್ಲಿ ಅಂತೇಳಿ ಅವ್ರಿಗೆ ಆಶಿಸುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ. ಇಂದಿನ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಮಾನ್ವಿ ಬಡವರ ಸೇವಾ ಕೇಂದ್ರ ಹನುಮಂತಣ್ಣವರ ಈ ಒಂದು ಸೇವೆಗೆ ನಾವೆಲ್ಲರೂ ಕೂಡ ಚಿರಋಣಿನೇ. ಸೇವೆ ನಾನಾ ರೀತಿಗಳ ಸೇವೆಗಳಿದ್ದಾವೆ, ಆದರೆ ಹನುಮಂತಣ್ಣನಂಥ ಸೇವೆ ಯಾರು ಮಾಡೋಕ್ಕಾಗಂಗಿಲ್ಲ. ಎಲ್ಲ ಸೇವೆಗಳಲ್ಲಿ ಅನ್ನ ಮಾಡ್ತಕ್ಕಂಥ ಸೇವೆ ನಮ್ಮಂಥರ ಸೇವೆಗಳು ನಾವು ಶೂನ್ಯ ಅಂತಲೇ ಹೇಳ್ತೀವಿ. ನಾವು ಹೋರಾಟ ಮಾಡ್ತೀವಿ, ಅವರನ್ನು ಜಾಗೃತಿ ಮೂಡಿಸ್ತೀವಿ, ಇಲ್ಲಂತ ನಾವು ಹೇಳಂಗಿಲ್ಲ. ಆದರೆ ಹನುಮಂತನ ಇಲ್ಲದವರಿಗಾಗಿ ಮಾಡ್ತಾ ಇದ್ದಾರೆ. ಆದರೆ ಹನುಮಂತನ ಎಷ್ಟು ಉಳ್ಳವರು ಅಂತಂದು ಯಾರಿಗೂ ಗೊತ್ತಿಲ್ಲ. ಹನುಮಂತನ ಒಂದು ಗುಡಿಸಲಲ್ಲಿದ್ದಾನೆ. ಆತನ ಕುಟುಂಬಕ್ಕೆ ಆಧಾರವಾಗಿ ಆತ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಹೊಂದಿದ್ದಾನೋ ಗೊತ್ತಿಲ್ಲ. ನಾವು ಕೂಡ ಕಂಡಿದ್ದೀವಿ, ಅಲ್ಲಿ ಏನೂ ಇಲ್ಲ ಅಂತ ಗೊತ್ತು ನಮಗೆ. ಆದರೂ ಕೂಡ ಬಡವರಿಂದ ಬಡವರಿಗಾಗಿ, ಉಳ್ಳವರಿಂದ ಇಲ್ಲದವರಿಗಾಗಿ ಇವತ್ತು ತನ್ನ ಒಂದು ಸೇವೆಯನ್ನು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ. ಅವರಿಗೆ ನಮ್ಮ ಸೆಲ್ಯೂಟನ್ನು ಹೇಳ್ತಾ ಇದ್ದೀನಿ. आज का दिन हमारे लिए बड़ी खुशी का दिन है, क्योंकि सर्वधर्म वेलफेयर ट्रस्ट की जो ज़िम्मेदार हैं हनुमंतकोटे, अल्हम्दुलिल्लाह इनकी बहुत सारी खिदमात हैं. जैसा कि मेरे मामू जान तहसीलदार साहब ने बताया है कि आप लगभग 5 साल से नहीं बल्कि 15 साल से मुख्तलिफ़ शोबों में, जैसे कि बीमारों के ताल्लुक़ से हो या पानी पिलाने के ताल्लुक़ से हो, सर्दी का मौसम हो या गर्मी का मौसम हो या बारिश का मौसम हो, या जो भी काम होता है हनुमंतकोटे उसको अंजाम दे रहे हैं. ये हम सब की दुआएं उनके साथ में है. और हमसे जो हो सका, हज़रत बड़े साहिब दरगाह हज़रत सैयद शाह मुर्तज़ा क़ादरी रहमतुल्लाह अलैह की ट्रस्ट की जानिब से हनुमंतकोटे को जब भी कोई ज़रूरत महसूस हो, जब भी कोई फ़ंड की ज़रूरत महसूस हो, जब भी कोई मदद की ज़रूरत महसूस हो, तो हम ज़रूर आपके साथ खड़े रहेंगे. क्योंकि हमारा काम भी खिदमत खल्क़ करना है. और हर एक सर्वधर्म, हर धर्म के लोगों की खिदमत करना बहुत बड़ी बात है. ಒಳ್ಳೆಯ ಕೆಲಸಗಳು ಮುಂಬರುವ ದಿನಗಳಲ್ಲೂ ಇವರ ಸಮಾಜ ಸೇವೆ ಹಾಗೂ ಇವರ ಒಂದು ದೂರದೃಷ್ಟಿ ಹೀಗೆ ಸಾಗಲಿ. ಎಲ್ಲರಿಗೂ ಅನುಕೂಲ ಮಾಡುವಂತ ಅವರ ಮನಸ್ಥಿತಿಯಿಂದ ಎಲ್ಲರಿಗೂ ಮತ್ತಷ್ಟು ಒಳ್ಳೆಯ ಭಾವವನ್ನು ತಿಳಿಸ್ತಾ ಅವರೆಲ್ಲ ಸಮಾಜ ಕಾರ್ಯಗಳಿಗೂ ಸದಾ ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ. ಸರ್ವಧರ್ಮ ವೆಲ್ಫೇರ್ ಟ್ರಸ್ಟ್ ಸಂಸ್ಥಾಪಕರಾದ ಹನುಮಂತಕೋಟೆಯವರ ವತಿಯಿಂದ ಬೇಸಿಗೆ ಸಮಯದಲ್ಲಿ ಕುಡಿಯುವ ನೀರಿನ ಜನರಿಗೆ ವ್ಯವಸ್ಥೆ ಮಾಡಿರುವುದು ಬಹಳ ಒಳ್ಳೆಯ ಕೆಲಸ. ಮಾನ್ವಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಿಂದ ಹಲವಾರು ಜನರು ಪಟ್ಟಣಕ್ಕೆ ಬರುತ್ತಾರೆ. ಅವರೆಲ್ಲರಿಗೆ ಅನುಕೂಲವಾಗುವ ಮಧ್ಯದ ಸ್ಥಳವಾದ ಪಂಪಾ ಕಾಂಪ್ಲೆಕ್ಸ್ನಲ್ಲಿ ಈ ತಣ್ಣೀರು ಮಡಿಕೆಗಳನ್ನು ಸ್ಥಾಪಿಸಿರುವುದು ನಿಜವಾಗಿಯೂ ಶ್ಲಾಘನೀಯ ಕೆಲಸ. ಈ ಸೇವೆಯನ್ನು ಹನುಮಂತಕೋಟೆಯವರು ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಮಾಡುತ್ತಿದ್ದಾರೆ. ಅವರ ಈ ಸೇವೆ ಇದೇ ರೀತಿ ಮುಂದೆ ಬರಲಿ. ಸಮಾಜ ಸೇವೆ ಅಂತನ್ನೋದು ತ್ಯಾಗದ ಒಂದು ಸಂಕೇತ. ನೀವು ಏನೇ ಸೇವೆ ಮಾಡಿದರೂ ಕೂಡ ಜನರ ಮುಖಾಂತರ ಯಾರು ಸೇವಾ ಕಾರ್ಯಕ್ರಮದಲ್ಲಿ ತೊಡಗಿರ್ತಾರೋ ಅಂತ ವ್ಯಕ್ತಿಗಳಿಗೆ ದುಪ್ಪಟ್ಟಾಗಿ ಸೇವೆ ಪಡೆದುಕೊಂಡಂಥ ವ್ಯಕ್ತಿಗಳು ಅವರಿಗೆ ಆಶೀರ್ವಾದ ಮಾಡದಂತೂ ಅದು ಸತ್ಯ ಎಂಬ ಮಾತನ್ನು ಕೂಡ ಹೇಳುತ್ತಾ ಅವರೆಲ್ಲರ ಆಶೀರ್ವಾದ
ಹನುಮಂತ ಕೋಟೆ ಮತ್ತು ಅವರ ಬಳಗದ ಮೇಲೆ ಇರುತ್ತೆ ಎಂಬ ವಿಶ್ವಾಸದಿಂದ ನಾನು ಈ ಮಾತನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ನ ವರದಿ ಶಫೀಕ್ ಹುಸೇನ್, ಮಾನವಿ. ಈ ಸಮಾಜದಲ್ಲಿ ಒಟ್ಟಾರೆ ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.